Hello dear students, welcome back to online classes from Vagdevi Vikas PU Science College. ಏನು ನೋಡ್ತಾ ಇದ್ವಿ? Thermal properties of matter. ನಿಮಗೋಸ್ಕರ ಥರ್ಡ್ ವಿಡಿಯೋನ ತಗೊಂಡು ಬಂದಿದ್ದೇವೆ. In this video we will study about principle of calorimetry, POC ಅಂತ ಕರೀತಾರೆ ಇದಕ್ಕೆ. ಏನು ಕರೀತಾರೆ? POC ಏನಂತ ನೋಡಿ. Principle of calorimetry ಅಂದ್ರೆ when a hot body ಬರ್ಕೊಳ್ಳೋಕೆ ಶುರು ಮಾಡಬೇಕು, ಪೆನ್ ಮತ್ತೆ ನೋಟ್ಬುಕ್ ಅನ್ನು ತೆಗೆದಿಟ್ಕೊಂಡು ಎಲ್ಲ ನೋಟ್ಸ್ ಅನ್ನು ಮಾಡಕ್ಕೆ ಶುರು ಮಾಡ್ತೀರಾ. When a hot body and cold body are mixed together heat ಅವಾಗ ಏನಾಗುತ್ತದೆ ಹಾಟ್ ಬಾಡಿ ಮತ್ತೆ ಕೋಲ್ಡ್ ಬಾಡಿ ಎರಡು ಮಿಕ್ಸ್ ಮಾಡಿದ್ರೆ ನೀವು ಅವಾಗ ಏನಾಗುತ್ತಂದ್ರೆ heat lost by hot body is equal to heat gained by cold body. ಅಷ್ಟೇ ಮುಗಿದೋಯ್ತು. heat gained by cold body ಇದು ಒಂದೇ ಪ್ರಿನ್ಸಿಪಲ್ ಇರೋದು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ. ನೀವು ಆರಾಮಾಗಿ ನೋಡ್ತಿರಲ್ಲ, ಹಾಟ್ ವಾಟರ್ ಕೋಲ್ಡ್ ವಾಟರ್ ಎರಡು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಹಾಟ್ ವಾಟರ್ ಇದ್ದು ಕೋಲ್ಡ್ ಆಗ್ತಾ ಹೋಗುತ್ತೆ, ಕೋಲ್ಡ್ ಇದ್ದು ಹಾಟ್ ಆಗ್ತಾ ಹೋಗುತ್ತೆ. Okay, when a hot body and cold body are mixed together, heat lost by hot body is equal to heat gained by cold body. ಇನ್ನೊಂದು ಹೆಸರು ಕರೀತಾರೆ, ಇದೇನಿದೆಲ್ಲ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ, ಇದಕ್ಕೆ ಏನು ಕರೀತಾರೆ ಅಂದ್ರೆ ಮೆಥಡ್ ಆಫ್ ಮಿಕ್ಸರ್ಸ್ ಅಂತ ಕರೀತಾರೆ. ಇದಕ್ಕೆ ಏನು ಕರೀತಾರೆ? ಮೆಥಡ್ ಆಫ್ ಮಿಕ್ಸರ್ಸ್. ಆಕ್ಚುಲಿ ಏನಾಗುತ್ತೆ ಇಲ್ಲಿ, ಏನಾಗುತ್ತೆ ಹೇಳಿ, ಏನಾಗುತ್ತೆ ಅಂದ್ರೆ ಟೆಂಪರೇಚರ್ ಆಫ್ ಹಾಟ್ ಬಾಡಿ ಡಿಕ್ರೀಸಸ್. hot body temperature of course decrease ಆಗಬೇಕು. next temperature of cold body it increases. as simple as that. okay, next ಮುಂದಿನ ಪಾಯಿಂಟ್ ಏನು ಬರುತ್ತೆ ಅಂದ್ರೆ there is no loss of heat loss of heat ಆಗಿತ್ತಂದ್ರೆ ಸಿಸ್ಟಮ್ ಏನಿರಬೇಕು, ಸಿಸ್ಟಮ್ should be isolated ಅಂದ್ರೆ ಮೀನಿಂಗ್ ಏನು, ಸಪರೇಟ್ ಆಗಿ ಇಟ್ಟಿರಬೇಕು. ಐಸೋಲೇಟೆಡ್ ಅಂದ್ರೆ ಮೀನಿಂಗ್ ಏನು, ಸಪರೇಟ್ ಆಗಿ ಇಟ್ಟಿರಬೇಕು. ಓಕೆ, ಇದರ ಮೇಲೆ ಒಂದು ನಿಮ್ಮ ಎಕ್ಸಾಮ್ ಅಲ್ಲಿ ಯೂಶುವಲಿ ಒಂದು ಕ್ವೆಶ್ಚನ್ ಕೇಳ್ತಾರೆ. ಏನ್ ಕ್ವೆಶ್ಚನ್ ಕೇಳ್ತಾರೆ ಅಂದ್ರೆ on what principle does POC works? Principle of calorimetry ಇದೆಯಲ್ಲ, ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ. ಆನ್ಸರ್ ಏನದಕ್ಕೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಏನ್ ಹೇಳಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಮೇಲ್ಗಡೆ ಇದು ವರ್ಕ್ ಆಗುತ್ತೆ. ಗೊತ್ತಾಯ್ತಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಅಂದ್ರೆ ಹೀಟ್ ಲಾಸ್ ಬೈ ಹಾಟ್ ಬಾಡಿ ಲಾಸ್ ಮಾಡ್ಕೊಂಡಿದ್ರೆ ಅದೆಲ್ಲಿ ಹೋಗಿದೆ, ಕೋಲ್ಡ್ ಬಾಡಿಗೆ ಏನ್ ಮಾಡ್ಕೊಂಡಿದೆ ಅಷ್ಟೇ. ಇಲ್ಲಿವರೆಗೂ ಹೇಳಿದ್ದೇನೋ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ ಇಸ್ ಆಲ್ಸೋ ಕಾಲ್ಡ್ POC is the short form. ಮೆಥಡ್ ಆಫ್ ಮಿಕ್ಸರ್ಸ್ ಅಂತ ಕರೀತಾರೆ. when a hot body and cold body are mixed together, heat lost by hot body is equal to heat gained by cold body. ಇಷ್ಟಂತೂ ಗೊತ್ತಾಗಿದೆ ನಿಮಗೆ. ಟೆಂಪರೇಚರ್ ಆಫ್ ಹಾಟ್ ಬಾಡಿ ಡಿಕ್ರೀಸಸ್, ಟೆಂಪರೇಚರ್ ಆಫ್ ಕೋಲ್ಡ್ ಬಾಡಿ increases. all this there is no loss of heat. ಯಾವಾಗ the system should be isolated. what is the principle of POC? principle of POC or law of POC is law of conservation of energy. ಬೇಸಿಕ್ಸ್ ಗೊತ್ತಾಯ್ತಾ? ಓಕೆ, ಬೇಸಿಕ್ಸ್ ಗೊತ್ತಾಗಿದೆ ಅಂದ್ರೆ ನಾವು ಒಮ್ಮೆ ನ್ಯೂಮರಿಕಲ್ ಗೆ ಸ್ಟಾರ್ಟ್ ಮಾಡ್ಬಿಡಬಹುದು. ನಾವಿನ್ನ ನ್ಯೂಮರಿಕಲ್ ಅನ್ನೇ ನೋಡೋಕೆ ಶುರು ಮಾಡ್ಬಿಡೋಣ. ಓಕೆ, ಅಳಿಸ್ಲಾಯ್ತು, ಎಲ್ಲವನ್ನು ಬರ್ಕೊಂಡಿದ್ರೆ ಅಳಿಸ್ತಾ ಇದ್ದೀನಿ. ಓಕೆ ಫೈನ್, ಎಲ್ಲರೂ ಆರಾಮಿದ್ದೀರಾ? ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಾ? ನಾನು ನಿಮ್ಗೆ ಆಲ್ರೆಡಿ ಹೇಳ್ತೀನಿ, ಗ್ರೂಪ್ ಅಲ್ಲಿ ಏನೇನು ವಿಡಿಯೋ ಬರ್ತಾ ಇರುತ್ತೆ ಅದನ್ನ ಹಾಕ್ತಿರ್ತಾರೆ ಆಫೀಸ್ ಇಂದ. ಮತ್ತೆ ಇನ್ನೊಂದು ವಿಷಯ ನೆನಪಿರ್ಲಿ, ನೀವು ಯಾವುದೇ ವಿಡಿಯೋ ನೋಡ್ಬೇಕಾಗಿದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ. ಇದು ಮೂರನೇ ವಿಡಿಯೋ ನಂದು. ಈ 3 ವಿಡಿಯೋಗಳು ಎಲ್ಲೆಲ್ಲೋ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಅದೇ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಪ್ಲೇ ಲಿಸ್ಟ್ ಒಳಗಡೆ ಹೋದ್ರಿ ಅನ್ಕೊಳ್ಳಿ, ಅಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬೈ ಶ್ರೀಕಾಂತ್ ಸರ್ ಅಂತ ಇರುತ್ತೆ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬೈ ಶ್ರೀಕಾಂತ್ ಸರ್ ಅಂತ ಅಲ್ಲಿ ಹೋದ್ರೆ ಈ 3 ವಿಡಿಯೋ ಸಿಗುತ್ತೆ. ನೆಕ್ಸ್ಟ್ ಮುಂದೆ ಏನ್ ಮಾಡ್ತಾ ಇರ್ತೀನಿ, ಅವೆಲ್ಲ ವಿಡಿಯೋಗಳು ಸಿಗ್ತಾ ಹೋಗ್ತವೆ. ಒಂದು ಫಾರ್ಮುಲಾ ಇತ್ತಲ್ಲ, ನೆನಪಿದೆಯಾ ಅದು? ಏನದು? Q is equal to mc delta t ಅಂತ ಹೇಳಿ. Q is equal to mc delta t. ಈ Q ಅಂದ್ರೆ ಏನಿತ್ತು? ಹೀಟ್. ಇದು ಹೀಟ್ ಗೇನ್ಡ್ ಅಥವಾ ಲಾಸ್ಟ್? Are you getting my point? This is heat lost ಇದ್ರು ಇದೇ ಫಾರ್ಮುಲಾ, heat gain ಇದ್ರು ಕೂಡ ಇದೇ ಫಾರ್ಮುಲಾ. ಯಾವ್ದು ಬೇಕಾಗಿದ್ರು ಕೂಡ Q ಇದೇ ಫಾರ್ಮುಲಾ, Q equal to mc delta t ಅಂತ. m ಅಂದ್ರೆ ಏನಂತ ಹೇಳಿದ್ದೆ ನಾನು? ಮಾಸ್ ಆಫ್ ಮೆಟೀರಿಯಲ್. c ಅಂದ್ರೆ ಏನಂತ ಹೇಳಿದೆ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ನೆಕ್ಸ್ಟ್ ಡೆಲ್ಟಾ t ಅಂದ್ರೆ ಏನಂತ ಹೇಳಿದೆ?
ಟೆಂಪರೇಚರ್ ಚೇಂಜ್ ನೆನಪಿದೆಯೋ ಇಲ್ವೋ ಇದೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿತ್ತು. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು POC ನ್ಯೂಮರಿಕಲ್ಸ್ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ ನ್ಯೂಮರಿಕಲ್ಸ್ ಇದಾವಲ್ಲ ಅವನ್ನ ಮಾಡೋಣ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಫಾರ್ಮುಲಾ ಬರ್ತವೆ, ಬಟ್ ಸದ್ಯಕ್ಕೆ ಈ ಒಂದು ಫಾರ್ಮುಲಾ ಮೇಲೆ ನಾವು ಕ್ವೆಶ್ಚನ್ ಗಳನ್ನ ಮಾಡಕ್ಕೆ ಶುರು ಮಾಡೋಣ. ಲೆಟ್ ಅಸ್ ಟೇಕ್ ಫಸ್ಟ್ ಕ್ವೆಶ್ಚನ್. ಒಂದನೇ ಕ್ವೆಶ್ಚನ್ ತಗೊಳ್ಳೋಣ ನಾವು. ಹೀಗಿದೆ ನೋಡಿ, 10 ಗ್ರಾಮ್ ಆಫ್ ವಾಟರ್ at 80 degrees Celsius is mixed with 10 gram of water at 80 degrees Celsius is mixed with 50 gram of water at, let me take 10 degrees Celsius. Okay, find final temperature of this mixture. Find final temperature of this mixture. Question ಬರ್ಕೊಳ್ಳಿ. ಮೊದಲು ಕ್ವೆಶ್ಚನ್ ಬರ್ಕೋಬೇಕು. ಡೇಟಾ ಕೊಟ್ಟಿದ್ದಾರೆ CW ಅಂದ್ರೆ ಗೊತ್ತಲ್ಲ ನಿಮಗೆ ಏನದು? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. CW ಎಷ್ಟಿದೆ ವ್ಯಾಲ್ಯೂ? 4.2 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ. ಓಕೆ, ಕ್ವೆಶ್ಚನ್ ಬರ್ಕೊಳ್ಳಿ. ಆಬ್ವಿಯಸ್ ಅಲ್ಲ, ಏನಿದು? 10 ಗ್ರಾಮ್ ಆಫ್ ವಾಟರ್ at 80 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 10 ಗ್ರಾಮ್ ವಾಟರ್ ಇದೆ, ಅದರ ಟೆಂಪರೇಚರ್ ಎಷ್ಟಿದೆ? 80 ಡಿಗ್ರಿ ಸೆಲ್ಸಿಯಸ್. It is mixed with 50 gram of water at 10 degree Celsius. ಅಂದ್ರೆ ಒಂದು ಟೆಂಪರೇಚರ್ ಹೆಚ್ಚಿದೆ, ಜಾಸ್ತಿ ಹಾಟ್ ಇದೆ, ಇನ್ನೊಂದು 10 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಕೋಲ್ಡ್ ಇದೆ, ಕಡಿಮೆ ಇದೆ. ಅವನ್ನೆರಡು ಮಿಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ? ಒಂದು ಯಾವ್ದೋ ಟೆಂಪರೇಚರ್ ಬಂದು ನಿಲ್ಲುತ್ತೆ. ನಿಮ್ಮ ಮನೇಲಿ ಬಿಸಿನೀರು ಇರುತ್ತಲ್ಲ, ಬಿಸಿನೀರು ತಗೊಂಡಿದ್ದೀರಾ, ಜಾಸ್ತಿ ಬಿಸಿ ಇದೆ ಅಂದ್ರೆ ನೀವು ಏನ್ ಮಾಡ್ತೀರಾ? ಜಾಸ್ತಿ ಬಿಸಿ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದೆ, ಅದ್ರ ಕೋಲ್ಡ್ ವಾಟರ್ ಹಾಕಿದ ತಕ್ಷಣ ಏನಾಗುತ್ತೆ? ಟೆಂಪರೇಚರ್ ಕಡಿಮೆ ಆಗುತ್ತೆ. ಅಂದ್ರೆ ಹಾಟ್ ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ, ಕೋಲ್ಡ್ ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. Are you getting my point? ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕಂತ ಒಂದೊಂದು ಮೆಥಡ್ ಹೇಳ್ಕೊಡ್ತೀನಿ. ಅದೇ ಸಿಂಪಲ್ ಆಗಿ ಮಾಡ್ಬೇಕು. ಇದನ್ನ ಯಾವ ರೀತಿ ಆಗತ್ತೆ ನೋಡಿ. ಒಂದ್ ಕಡೆ ಹಾಟ್ ಬಾಡಿ ಅಂತ ಬರ್ಕೊಳ್ಬೇಕು, ಒಂದ್ ಕಡೆ ಏನ್ ಬರ್ಕೋಬೇಕು? ಹಾಟ್ ಬಾಡಿ. ಇನ್ನೊಂದ್ ಕಡೆ ಅಂತ ಬರ್ಕೋಬೇಕು? ಕೋಲ್ಡ್ ಬಾಡಿ. ಇದೇ ಮೆಥಡ್ ಅನ್ನ ಫಾಲೋ ಮಾಡಿ ಅಂದ್ರೆ ಈಸಿಯಾಗಿ ನೀವು ಮಾಡಕ್ಕಾಗುತ್ತೆ. ಓಕೆ, ಹಾಟ್ ಬಾಡಿ ಇದೆ. ಹಾಟ್ ಬಾಡಿ ಯಾವ್ದ್ರಲ್ಲಿ ಇದೆ? ತಾನೇ ಹಾಟ್ ಬಾಡಿ ಅಂದ್ರೆ 80 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಯಾವ್ದಿದೆ ಅದೇ ಹಾಟ್ ಬಾಡಿ. ಅದಕ್ಕೆ 3 ಬರೋದ್ ಬಿಡಿ, ಅದು MCT ಅಂತ. ಆಮೇಲೆ ಕೋಲ್ಡ್ ಬಾಡಿ ಕೂಡ ಏನಂತ ಬರ್ದು ಬಿಡಿ? MCT. ಈ ಮೂರು ಡೇಟಾಗಳನ್ನ ನೀವು ಬರ್ಕೋಬೇಕು. MCT ಇಷ್ಟೇ. ಈ ರೀತಿಯಾಗಿ ಎರಡನ್ನ ಮಿಕ್ಸ್ ಮಾಡ್ತಾ ಇದೀವಿ. ಫೈನಲ್ ಟೆಂಪರೇಚರ್ ಎಷ್ಟಾಗಿದೆ ಮತ್ತೆ ಏನೋ ಡೇಟಾ ಕೇಳಿದ್ರೆ ಹಾಟ್ ಬಾಡಿ ಕೋಲ್ಡ್ ಬಾಡಿ ಅಂತ ಆ ಕಡೆ ಬರ್ಕೊಂಡ್ಬಿಡಿ. ಹಾಟ್ ಬಾಡಿ ಮಾಸ್ ಎಷ್ಟಿದೆ? 10 ಗ್ರಾಮ್. ನೋಡಿ, ಇದೇ ಹಾಟ್ ಬಾಡಿ. ಅದಕ್ಕೆ ರೆಕಗ್ನೈಸ್ ಮಾಡಬೇಕು ಯಾವ್ದಂತ. 80 ಡಿಗ್ರಿ ಸೆಲ್ಸಿಯಸ್ ಗೆ ಹಾಟ್ ಬಾಡಿ, 10 ಡಿಗ್ರಿ ಸೆಲ್ಸಿಯಸ್ ಗೆ ಇದು ಕೋಲ್ಡ್ ಬಾಡಿ. ಇದು ಹಾಟ್ ಆಗುತ್ತೆ, ಆಮೇಲೆ ಇಲ್ಲಿರೋದು ಏನಾಗಿದೆ? ಇದು ಕೋಲ್ಡ್ ಆಗಿದೆ. ನೆಕ್ಸ್ಟ್ C ಕೊಟ್ಟಿದಾರಲ್ಲ, ವಾಟರ್ ಇದೆ, ಅದರ ಸಲುವಾಗಿ ಏನಾಗುತ್ತೆ? ಇದು 4.2. ಓಕೆ, ಫೈನ್. ನೆಕ್ಸ್ಟ್ T ಎಷ್ಟಿದೆ? ಇದು 80 ಡಿಗ್ರಿ ಸೆಲ್ಸಿಯಸ್. 80 ಡಿಗ್ರಿ ಸೆಲ್ಸಿಯಸ್ ಆಸ್ ಯೂಶುವಲ್ ಇದೆ. 80 ಡಿಗ್ರಿ ಸೆಲ್ಸಿಯಸ್ ಅಂತ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಈ ಕಡೆ ಬನ್ನಿ. ಕೋಲ್ಡ್ ಬಾಡಿ ಯಾವುದು? 50 ಗ್ರಾಮ್ ಆಫ್ ವಾಟರ್ ಅಂದ್ರೆ ಎಷ್ಟಾಯ್ತು? 50 ಗ್ರಾಮ್. C ಎಷ್ಟಾಗುತ್ತೆ? 4.2 ಜೌಲ್ ಪರ್ ಗ್ರಾಮ್ ಪರ್ ಕೆಲ್ವಿನ್ ಅಂತ ಇದ್ದೇ ಇರುತ್ತಿಲ್ಲ. ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್. ಇದು ಕೂಡ ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಇದೆ. ಅದನ್ನ ಬರ್ಕೊಂಡ್ರೆ ನಡೆಯುತ್ತೆ, ಬಿಟ್ಟರೆ ನಡೆಯುತ್ತೆ. ಆಮೇಲೆ ಟೆಂಪರೇಚರ್ ಎಷ್ಟಿದೆ? 10 ಡಿಗ್ರಿ ಸೆಲ್ಸಿಯಸ್. ನಾವೇನ್ ಅನ್ಕೊಳ್ಳೋಣ, ಇದು 80 ಇದೆ, ಹಾಟ್ ಬಾಡಿ ಇದೆ, ಇದು ಕೋಲ್ಡ್ ಬಾಡಿ ಇದೆ, ಎರಡೂ ಸೇರ್ಕೊಂಡು ಒಂದು ಯಾವ್ದೋ ಟೆಂಪರೇಚರ್ ರೀಚ್ ಆಗುತ್ತೆ. ಆ ಟೆಂಪರೇಚರ್ ಥೀಟಾ ಅಂತ ಕರೆಯೋಣ. ಟೆಂಪರೇಚರ್ ಏನಂತ ಕರೆಯೋಣ? ಥೀಟಾ ಅಂತ ಕರೆಯೋಣ. ಇಲ್ಲಿ ಟೆಂಪರೇಚರ್ ಏನಾಗಿದೆ? ಇಲ್ಲಿ ಈ ಕಡೆ ದಿಸ್ ಟೆಂಪರೇಚರ್ ಇಸ್ ಡಿಕ್ರೀಸ್ಡ್. ವೈ ಡಿಕ್ರೀಸ್ಡ್? ಯಾಕಂದ್ರೆ ಇದು ಹಾಟ್ ಬಾಡಿ ಇದೆ, ಇದು ಕಡಿಮೆ ಮಾಡ್ಕೊಂಡು 80 ಇಂದ ಸ್ವಲ್ಪ ಕಡಿಮೆ ಬರಬೇಕು. 80ರಿಂದ ಕಡಿಮೆ ಆಗಿ ಸ್ವಲ್ಪ ಯಾವ್ದೋ ಕಡಿಮೆ ಟೆಂಪರೇಚರ್ ಬರಬೇಕು. ಆಮೇಲೆ ಈ ಕಡೆ ಇರೋದೇನಿದೆ? ಕೋಲ್ಡ್ ಬಾಡಿ ಇದೆ, ಅದ್ರ ಸಲುವಾಗಿ ಇಲ್ಲಿ ಏನಾಗಿದೆ? ಟೆಂಪರೇಚರ್ ಇನ್ಕ್ರೀಸ್ ಆಗಿದೆ. ಗೊತ್ತಾಯ್ತಾ ಏನ್ ಹೇಳ್ತಾ ಇದೀನಿ ಅಂತ ಹೇಳಿ? ಡೆಲ್ಟಾ ಟಿ ಅಂದ್ರೆ ಗೊತ್ತಾಗುತ್ತಾ? ಚೇಂಜ್ ಇನ್ ಟೆಂಪರೇಚರ್. ಮೊದಲ ಟೆಂಪರೇಚರ್ ಎಷ್ಟಿತ್ತು? 80 ಇತ್ತು, 80 ಇರೋದು ಕಡಿಮೆ ಆಗಿ ಥೀಟಾ ಆಗಿದೆ ಅಂದ್ರೆ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ? 80 ಮೈನಸ್ ಥೀಟಾ ಬರುತ್ತೆ ಡೆಲ್ಟಾ ಟಿ. ಅದೇ ಡೆಲ್ಟಾ ಟಿ ಇಲ್ಲಿ ನೋಡಿದ್ರೆ ಅನ್ಕೊಳ್ಳಿ, ಇಲ್ಲಿ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ. ನೀವೇ ಹೇಳಿ. ಮೊದಲು ಕಡಿಮೆ ಇತ್ತು, ಕಡಿಮೆ ಇರೋದು ಹೆಚ್ಚಾಗಿದೆ. 10 ಇದ್ದದ್ದು ಏನಾಗಿದೆ? ಏನೋ ಒಂದು ಥೀಟಾ ಹೆಚ್ಚಿಗೆ ಆಗಿದೆ. ಅಂದ್ರೆ ಹೆಚ್ಚಿಗೆ ಇದರಲ್ಲಿ ಕಡಿಮೆ ಇರೋದು ಮೈನಸ್ ಮಾಡಬೇಕು. ಈಗ ಏನಾಗುತ್ತೆ? ಥೀಟಾ ಮೈನಸ್ 10 ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ ಕಡೆ 80 ಮೈನಸ್ ಥೀಟಾ ಇದೆ, ಇನ್ನೊಂದ್ ಕಡೆ ಥೀಟಾ ಮೈನಸ್ 10 ಇದೆ. ಯಾಕಂದ್ರೆ ಥೀಟಾ ಮೈನಸ್ 10 ಯಾಕಾಗಿದೆ ಅಂದ್ರೆ ಇಲ್ಲಿ ಕಡಿಮೆ ಇರೋದು ಹೆಚ್ಚಾಗಿದೆ. ಟೆಂಪರೇಚರ್ ಹೆಚ್ಚಿದ್ರಲ್ಲಿ ಕಡಿಮೆ ಮೈನಸ್ ಮಾಡ್ತೀರಾ, ಇಲ್ಲಿ ಹೆಚ್ಚಿರೋದು ಕಡಿಮೆ ಆಗಿದೆ, ಅದ್ರ ಸಲುವಾಗಿ ಮುಗಿದೋಯ್ತು. ನೆಕ್ಸ್ಟ್ ಈ ಕಡೆ ಏನ್ ಬರೀತೀರಾ? ಹೀಟ್ ಲಾಸ್ಟ್ ಬೈ ಹಾಟ್ ಬಾಡಿ ಅಂತ ಇದೆ. ಅದು ಹೀಟ್ ಲಾಸ್ಟ್ ಬೈ ಹಾಟ್ ಬಾಡಿ. ಹೀಟ್ ಲಾಸ್ಟ್ ಬೈ ಹಾಟ್ ಬಾಡಿ ಈ ರೀತಿಯಾಗಿ ಬರ್ಕೊಳ್ಳಿ. Q ಅಂದ್ರೆ ಹೀಟ್ ಅಲ್ಲ, ಹೀಟ್ ಲಾಸ್ಟ್ ಬೈ ಹಾಟ್ ಬಾಡಿ. ಅದೇ ರೀತಿಯಾಗಿ ಈ ಕಡೆ ಈಕ್ವಲ್ ಟು ಏನಾಗುತ್ತೆ? ಹೀಟ್ ಗೇನ್ಡ್ ಬೈ ಕೋಲ್ಡ್ ಬಾಡಿ. ಹೀಟ್ ಗೇನ್ಡ್ ಬೈ ಕೋಲ್ಡ್ ಬಾಡಿ. ಯಾವ ಪ್ರಿನ್ಸಿಪಲ್ ಇದು? ಬೈ POC ಅಂತ ಬರೀರಿ ಅಥವಾ ಬಿಟ್ಟರು ಕೂಡ ನಡೆಯುತ್ತೆ. ಡೈರೆಕ್ಟ್ ಆಗಿ ಬರೋದ್ ಬಿಡಿ. ಇಲ್ಲಿ ಈ ರೀತಿಯಾಗಿ ಇದೆಯಲ್ಲ, ಏನಂತ ಬರೋದ್ ಬಿಡಿ? ಬೈ POC, ಬೈ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ. ಏನ್ ಬರೀತೀರಾ? ಹೀಟ್ ಲಾಸ್ಟ್ is equal to heat gained. ಮುಗಿದೋಯ್ತು. heat loss equal to heat gained. ಇಷ್ಟೇ ಬರೀರಿ.
ಬರದ ತಕ್ಷಣ ಹೀಟ್ ಲಾಸ್ಟ್ ಫಾರ್ಮುಲಾ, ಹೀಟ್ ಈಕ್ವಲ್ ಟು ಫಾರ್ಮುಲಾ ಏನು mc ಡೆಲ್ಟಾ ಟಿ, ಎಲ್ಲ ಈ ಕಡೆ ವ್ಯಾಲ್ಯೂ ತಗೋಬೇಕು. ಈ ಕಡೆ ಈಕ್ವಲ್ ಟು ಏನಾಗುತ್ತೆ mc ಡೆಲ್ಟಾ ಟಿ, ಈ ಕಡೆ ಕೂಡ mc ಡೆಲ್ಟಾ ಟಿ ನೇ ಆಗುತ್ತೆ. ಬೇಕಾದ್ರೆ m1 ತಗೊಳ್ಳಿ, ಇದನ್ನ m2 ತಗೊಳ್ಳಿ, ಇದು cc ಸೇಮ್ ಇದೆ c1 c2 ಅಂತ ತಗೋಬಹುದು, t1 t2 ತಗೋಬಹುದು. ಯಾಕೆ ಬೇಕು ನಮಗೆ ಆನ್ಸರ್ ಬೇಕು ಮೇನ್ ಲಾಸ್ಟ್ ಗೆ ಹೋಗಿ ಏನಿದೆ ಅಂತ ಹೇಳಿ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು ನಾವು. ಸೊ m is equal to ಏನಾಗುತ್ತೆ, ಇದು ಈ ಕಡೆ ಮಾಡ್ಬಿಡ್ಲಾ, ಮೇಲ್ಗಡೆ ಮಾಡ್ಲಾ, mc ಡೆಲ್ಟಾ ಟಿ ಅಲ್ಲ. ಓಕೆ ಫೈನ್. ಸೊ ಡೆಲ್ಟಾ ಟಿ is equal to ಇದೆಲ್ಲ ಗೊತ್ತಾಗಿದೆ ನಿಮಗೆ, ಥೀಟಾ ಮೈನಸ್ 10 ಅಂತ. ಓಕೆ, ಈ ಕಡೆ ಸಾಲ್ವ್ ಮಾಡ್ಬಿಡ್ತೇನೆ. m ಅಂದ್ರೆ ಏನಿದೆ ಅಲ್ಲಿ 10 ಇಂಟು c ಅಂದ್ರೆ ಏನಿದೆ 4.2 ಇಂಟು ಡೆಲ್ಟಾ ಟಿ ಅಂದ್ರೆ ಏನಿದೆ, ಡೆಲ್ಟಾ ಟಿ is going to be 80 minus theta, 80 minus theta. ಸೊ ಇದು ಒಂದು ವ್ಯಾಲ್ಯೂ ಇದೆ. This is equal to, next ಈ ಕಡೆ ನೋಡಿ ಏನಿದೆ, ಇದು 50 ಇಂಟು ನೆಕ್ಸ್ಟ್ c ಅಂದ್ರೆ ಏನಿದೆ 4.2 ಇಂಟು ಡೆಲ್ಟಾ ಟಿ ಅಂದ್ರೆ ಏನಿದೆ, ಇಲ್ಲಿ ನೋಡಿ ಡೆಲ್ಟಾ ಟಿ ಅಂದ್ರೆ ಥೀಟಾ ಮೈನಸ್ 10 ಇದೆ. ಈಗ ಸಾಲ್ವ್ ಮಾಡಕ್ ಬರುತ್ತಲ್ಲ, ಇದರಲ್ಲಿ ಏನ್ ಕಂಡುಹಿಡಿಬೇಕು ನಾವು, ಎಷ್ಟು ಥೀಟಾ ಇದೆ, ಫೈನಲ್ ಟೆಂಪರೇಚರ್. ಈ ಥೀಟಾ ಇದೆಯಲ್ಲ ಏನಿದು ಫೈನಲ್ ಟೆಂಪರೇಚರ್, ಎಷ್ಟು ಫೈನಲ್ ಟೆಂಪರೇಚರ್ ಬಂದಿದೆ ಅಂತ ಅದು ಥೀಟಾ ಕಂಡುಹಿಡಿಬೇಕು. ಯಾವ ರೀತಿ ಮಾಡ್ತೀರಾ, 4.2 ಕ್ಯಾನ್ಸಲ್, ಅದನ್ನ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 10 1s 10 5s ಬರುತ್ತಲ್ಲ, ಈ ರೀತಿಯಾಗಿ ಮಾಡೋದು ನಿಮಗೆ. Are you getting my point? ಆ ರೀತಿ ಏನ್ ಕ್ಯಾಲ್ಕುಲೇಷನ್ ಮಾಡಿದೀನಿ ಅಂತ ಗೊತ್ತಾಗ್ತಿದೆ. ಇಲ್ಲಿ 4.2 ಕ್ಯಾನ್ಸಲ್ ಆಗಿದೆ, 10 ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗುತ್ತೆ, 10 1s 10 5s ಆಗುತ್ತೆ, ಅದನ್ನೇ ಕ್ಯಾನ್ಸಲ್ ಮಾಡಿದೀನಿ. ಆಮೇಲೆ ಈ ಕಡೆ ಉಳಿಯೋದೇನೀಗ 80 minus theta is equal to, ಈ ಕಡೆ ನೋಡಿದ್ರೆ 5 ಅಂತ ಇದೆ, ಬ್ರಾಕೆಟ್ 4.2 ಹೋಗಿದೆ, ಅದಕ್ಕೆ ಬ್ರಾಕೆಟ್ ಅಲ್ಲಿ ನೋಡಿದೆ theta minus 10 ಅಂತ. ಕರೆಕ್ಟಾ? 80 minus theta ಅಂದ್ರೆ as usual ಬರೀರಿ, 80 minus theta is equal to 5 into theta, 5 theta, then 5 into minus 10 minus 50. ಕರೆಕ್ಟಾ? ಈ ಥೀಟಾ ಇದೆಲ್ಲ ಇದನ್ನ ಈ ಕಡೆ ಕಳಿಸಿ, -15 ಆ ಕಡೆ ಕಳಿಸಿ, ಅಂದ್ರೆ ಏನಾಗುತ್ತೆ, ಇದು 80 plus 50, 80 ಇದೆಯಾ, -50 ಆ ಕಡೆ ಕಳಿಸಿದ್ರೆ +50. ನೆಕ್ಸ್ಟ್ 5 theta plus theta, ಇನ್ನೇನ್ ಬಂದಿದೆ ಇದರಲ್ಲಿ, ಎಲ್ಲ ಬಂದೇ ಬಿಟ್ಟಿದೆಯಲ್ಲ. 130 is equal to 6 theta ಬಂತು. ನೆಕ್ಸ್ಟ್ ಥೀಟಾ is equal to ಏನಾಗುತ್ತೆ, ಥೀಟಾ is equal to 130 divided by 6. ನೋಡಿ 6 1s 6 2s 1 is the carry, 6 1s. Correct? Is it all right? Then 4 is the carry, 6 6. So theta is equal to ಬಂತು 21.6 ಡಿಗ್ರಿ ಸೆಲ್ಸಿಯಸ್. ನೋಡಿ ಇಲ್ಲಿ ಮೊದಲು ಏನಿತ್ತು 80 ಇತ್ತು, 80 ಇದು ಏನಾಗಿದೆ, ಇದು 21.6 ಬಂತು. ಆಮೇಲೆ 10 ಇದು ಕೂಡ ಇನ್ಕ್ರೀಸ್ ಆಗಿದೆ, 10 ಇದು ಇನ್ಕ್ರೀಸ್ ಆಗಿ 21.6 ಆಗಿದೆ, 80 ಇದು ಡಿಕ್ರೀಸ್ ಆಗಿ 21.6 ಆಗಿದೆ. ಕಡಿಮೆ ಹಾಟ್ ವಾಟರ್ ಇತ್ತು, ಅದಕ್ಕೆ ಜಾಸ್ತಿ ಕಡಿಮೆ ಆಗಿದೆ. ಇಲ್ಲಿ ನೋಡಿ ಜಾಸ್ತಿ ಕೋಲ್ಡ್ ವಾಟರ್ ಇದೆ, 50 ಗ್ರಾಮ್ ಇದೆ ಅಂದ ತಕ್ಷಣ ಈ ವ್ಯಾಲ್ಯೂ ಬಂದಿದೆ. ಐ ಹೋಪ್ ಯು ಗಾಟ್ ಇಟ್. ನಾನು ಏನ್ ಮಾಡಿಲ್ಲ, ಇಲ್ಲಿ ಹಾಟ್ ಬಾಡಿ ಅಂತ ಬರ್ಕೊಂಡು ಡೀಟೇಲ್ ಬರ್ಕೊಂಡಿದ್ದೀನಿ mct, ಕೋಲ್ಡ್ ಬಾಡಿ ಅಂತ ಬರ್ಕೊಂಡು mct ಅಂತ ಬರ್ಕೊಂಡಿದ್ದೀನಿ. ಅವೆರಡೂ ಸೇರ್ಕೊಂಡು ಫೈನಲ್ ಟೆಂಪರೇಚರ್ ಎಲ್ಲಿಗೆ ಬರುತ್ತೆ, ಥೀಟಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇನಾಯ್ತು 80 minus theta, ಇದು theta minus 10, ಹೀಟ್ ಲಾಸ್ ಹೀಟ್ ಗೇನ್ ಈಕ್ವಲ್ ಮಾಡಿ ಈ ರೀತಿಯ ಕ್ಯಾಲ್ಕುಲೇಷನ್ ಮಾಡಿ ತಂದಿದ್ದೀನಿ. ಕ್ಯಾಲ್ಕುಲೇಷನ್ ನೀವು ಮಾಡೋಕೆ ಕಲಿಬೇಕು. ಇದನ್ನ ನನ್ನ ಕೆಲಸ ಏನೋ ಯಾವ ರೀತಿ ಮೆಥಡ್ ಇದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕ್ಯಾಲ್ಕುಲೇಷನ್ ಇಲ್ಲಿ ಮೂಲೆಯಲ್ಲಿ ಬಂದಿದ್ದೀವಿ ನಾವು, ಬಟ್ ಸ್ಟಿಲ್ ಯು ಕ್ಯಾನ್ ಮ್ಯಾನೇಜ್ ಅಂಡ್ ಯು ಕ್ಯಾನ್ ಡೂ ಆಲ್ ದಿಸ್ ಕ್ಯಾಲ್ಕುಲೇಷನ್ಸ್. ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಅತಿ ಈಸಿ ಆಗಿರುವಂತ ಪ್ರಾಬ್ಲಮ್ ಅನ್ನು ಕೊಡ್ತೀನಿ ನಾನು ನಿಮಗೆ, ಒಂದು ಪ್ರಾಕ್ಟೀಸ್ ಪ್ರಾಬ್ಲಮ್. ನೆಕ್ಸ್ಟ್ ಮುಂದೆ ಹೋದಂಗೆ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ ಮಿ ಗಿವ್ ಯು ಅ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಕೊಡ್ತೀನಿ, ಬರ್ಕೊಳ್ಳಿ. ಏನಿದೆ ಒಂದೇ ಪ್ರಾಬ್ಲಮ್. ಲೆಟ್ ಮಿ ಟೇಕ್ 10 ಗ್ರಾಮ್ ಆಫ್ ಕಾಪರ್, 10 gram of copper at 10 degrees Celsius is mixed with otherwise 10 gram of copper at 80 degrees Celsius ಅಂತ ತಗೊಳ್ಳೋಣ. 10 gram of water, copper ಬದಲಿ water ತಗೊಳ್ಳೋಣ. 10 gram of water at 80 degrees Celsius is mixed with 50 gram of copper, 50 gram of copper at 20 degrees Celsius. ನೋಡಿ ಏನಿದೆ, 10 gram of water at 80 degrees Celsius is mixed with 50 gram of copper at 20 degrees Celsius. Find final temperature of this mixture. ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಂದ್ರೆ ಅದು Cw is equal to 4.2 joule per gram per degree Celsius. ನೆಕ್ಸ್ಟ್ CCU ಗೊತ್ತಾಗೋದಲ್ಲ. CCU ಅಂದ್ರೆ ಏನು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಕಾಪರ್ ಎಷ್ಟಿದೆ ಅಂದ್ರೆ 0.4 joule per gram per degree Celsius. ಈ ರೀತಿ ಕೊಟ್ಟಿದ್ದಾರೆ. ಮಾಡಿ ಟ್ರೈ ಮಾಡಿ. ನಾನು ಅಳಿಸ್ತೀನಿ ಎಲ್ಲಿವರೆಗೂ ಆ ಕಡೆ ಇರೋದು, ನೀವು ಟ್ರೈ ಮಾಡಬೇಕು. ಹಾಟ್ ಬಾಡಿ ಯಾವುದು, ಕೋಲ್ಡ್ ಬಾಡಿ ಯಾವುದು ಸಪರೇಟ್ ಮಾಡಿ mct ಬರಿಬೇಕು. mct ಬರೆದಾದ್ಮೇಲೆ ಫೈನಲ್ ಟೆಂಪರೇಚರ್ ಥೀಟಾ ತರಬೇಕು. ಆ ಕಡೆ ಈ ಕಡೆ ಈಕ್ವೇಟ್ ಮಾಡಬೇಕು. ಈಕ್ವೇಟ್ ಮಾಡಾದ್ಮೇಲೆ ಏನ್ ಆನ್ಸರ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡಬೇಕು. ಓಕೆ, ಈ ಕಡೆ ಬರ್ಕೊಳ್ಳಿ. ಮೊದಲು ಏನ್ ಬರ್ಕೊಳ್ತೀರಾ, ಬರ್ಕೊಳ್ಳಿ, ಆರಾಮಾಗಿ ಬರ್ಕೊಳ್ಳಿ ಈ ಕಡೆ. ಓಕೆ, ಹಿಯರ್ ಲೆಟ್ ಮಿ ಟೇಕ್ ಹಾಟ್ ಬಾಡಿ. ಒಂದ್ ಕಡೆ ಏನ್ ಅನ್ಕೊಳ್ತೀನಿ, ಹಾಟ್ ಬಾಡಿ ಅನ್ಕೊಳ್ತೀನಿ. ಹಾಟ್ ಬಾಡಿ ಕೆಳಗಡೆ ಏನೇನು ಬರೀಬೇಕು ನಾನು, mct
ಎಂ ಸಿ ಟಿ ಎಲ್ಲ ಬರೀಬೇಕು. ಎಂ ಈಕ್ವಲ್ ಟು ಸಿ ಈಕ್ವಲ್ ಟು ಟಿ ಈಕ್ವಲ್ ಟು. ಅದೇ ರೀತಿಯಾಗಿ ಇಲ್ಲಿ ಬರೀತೀನಿ ಕೋಲ್ಡ್ ಬಾಡಿ ಅಂತ ಬರೋದನ್ನ ಕೋಲ್ಡ್ ಬಾಡಿ ಅಂತ ಬರೋದು ಏನು ಅನ್ಕೊಳ್ತೀನಿ ಎಂ ಸಿ ಟಿ ಎಲ್ಲ ಈಕ್ವಲ್ ಮಾಡ್ಕೊಳ್ತೀನಿ. ನೋಡಿ ಅಬ್ಸರ್ವ್ ಮಾಡಿ 10 ಗ್ರಾಮ್ ಆಫ್ ವಾಟರ್ at 80 ಡಿಗ್ರಿ ಸೆಲ್ಸಿಯಸ್, ಆಮೇಲೆ 50 ಗ್ರಾಮ್ ಆಫ್ ಕಾಪರ್ at 20 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಇದೇನಾಯ್ತು ಕೋಲ್ಡ್ ಆಯ್ತು, ಆಮೇಲೆ ಇದೇನಾಯ್ತು ಹಾಟ್ ಆಯ್ತು. ವಾಟರ್ ಇಸ್ ಹಾಟ್, ಸೊ ಅದರ ಸಲುವಾಗಿ m is equal to ಏನಾಗುತ್ತಿದ್ದು 10 ಗ್ರಾಮ್. ಸಿ ಅಂದ್ರೆ ವಾಟರ್ ಬರ್ಕೋಬೇಕಲ್ಲ, ಎಷ್ಟಾಗುತ್ತಿದ್ದು 4.2 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ, ಅಷ್ಟೇ ಬರ್ಕೊಳ್ಳಿ. ನೆಕ್ಸ್ಟ್ ಟೆಂಪರೇಚರ್ ಎಷ್ಟಿದೆ 80 ಡಿಗ್ರಿ ಸೆಲ್ಸಿಯಸ್. ನಿಜಾನಾ? ಗೊತ್ತಾಯ್ತಾ ಎಲ್ಲಾನು? ನೆಕ್ಸ್ಟ್ ಕೋಲ್ಡ್ ಬಾಡಿ, ಕೋಲ್ಡ್ ಇದು ಮಿಕ್ಸ್ಡ್ ವಿತ್ 50 ಗ್ರಾಮ್ ಆಫ್ ಕಾಪರ್. m ಅಂದ್ರೆ ಎಷ್ಟಿದೆ 50 ಗ್ರಾಮ್. ಸಿ ಅಂದ್ರೆ ಎಷ್ಟಿದೆ 0.4 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಇದ್ದೇ ಇರುತ್ತೆ, ಬಿಟ್ಬಿಡಿ ಅದನ್ನ. ನೆಕ್ಸ್ಟ್ ಟಿ ಇಸ್ ಈಕ್ವಲ್ ಟು ಏನಿದೆ ಟಿ ಇಸ್ ಈಕ್ವಲ್ ಟು 20 ಡಿಗ್ರಿ ಸೆಲ್ಸಿಯಸ್. ಈಗ ಏನಾಗುತ್ತೆ ಹೇಳಿ, ಇದು ಇಲ್ಲಿಗೆ ಬಂದು ಅಥವಾ ಇದೆರಡು ಇಲ್ಲಿಗೆ ಬರುತ್ತೆ, ಯಾವುದೋ ಒಂದು ಟೆಂಪರೇಚರ್ ಇದು ಕಡಿಮೆ ಆಗಿ ಇದು ಹೆಚ್ಚಾಗಿ ಏನೋ ಆಗಿ ಒಂದು ಥೀಟಾ ಬರುತ್ತೆ. ಕರೆಕ್ಟಾ? ಇದು ಹೆಚ್ಚಿಗೆ ಹಾಟ್ ಬಾಡಿ ಇತ್ತಲ್ಲ, ಇಲ್ಲಿ ಏನಾಗಿದೆ ಡಿಕ್ರೀಸ್ ಆಗಿದೆ. ಆಫ್ ಕೋರ್ಸ್ ಏನಾಗಿದೆ ಇಲ್ಲಿ ಡಿಕ್ರೀಸ್ ಆಗಿದೆ. ಆಮೇಲೆ ಈ ಕಡೆ ಇರೋದ ಏನಾಗಿದೆ ಇದು ಇನ್ಕ್ರೀಸ್ ಆಗಿದೆ. ಯಾಕೆ ಬರ್ಕೊಡ್ತಾ ಇದೀವಿ ಅಂದ್ರೆ ಡೆಲ್ಟಾ ಟಿ ಬರೀಬೇಕಲ್ಲ. ಡೆಲ್ಟಾ ಟಿ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಹೆಚ್ಚಿಗೆ ಇರೋದು ಕಡಿಮೆ ಆಗಿದೆ ಅಂದ್ರೆ ಡಿಕ್ರೀಸ್ ಆಗಿದೆ ಅಂದ್ರೆ 80 ಮೈನಸ್ ಥೀಟಾ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಡೆಲ್ಟಾ ಟಿ ಇದ್ರೆ ಇದೇನಾಗುತ್ತೆ ಥೀಟಾ ಮೈನಸ್ 20 ಇನ್ಕ್ರೀಸ್ ಆಗಿದೆಲ್ಲ, ಥೀಟಾ ಮೈನಸ್ 20. ಈ ಕಡೆ ಥೀಟಾ ಮೈನಸ್ 20 ಆಯ್ತು, ಈ ಕಡೆ 80 ಮೈನಸ್ ಥೀಟಾ. ಮುಗಿದೋಯ್ತು. ಇನ್ನೇನ್ ಮಾಡ್ತೀರಾ? ಬೈ POC, ಬೈ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ, heat lost is equal to heat gain. heat loss ಫಾರ್ಮುಲಾ ಏನು mc delta t. ಆಮೇಲೆ heat gain ಫಾರ್ಮುಲಾ ಏನು mc delta t. ಮತ್ತೆ m1 m2 c1 c2 delta t1 delta t ಅಂತ ಕರೀರಿ, ಬಟ್ ನಾನು ಕರೆಯೋದಿಲ್ಲ, ಡೈರೆಕ್ಟ್ ಆಗಿ ಮಾಡ್ಬಿಡ್ತೀನಿ ನಾನು. ನೆಕ್ಸ್ಟ್ m ಅಂದ್ರೆ ಏನಿದೆ ಇಲ್ಲಿ 10 ಇಂಟು c ಅಂದ್ರೆ ಏನಿದೆ 4.2 ಇಂಟು ಡೆಲ್ಟಾ ಟಿ ಅಂದ್ರೆ ಏನಿದೆ 80 ಮೈನಸ್ ಥೀಟಾ ಇಸ್ ಈಕ್ವಲ್ ಟು, ಆಮೇಲೆ ಈ ಕಡೆ m ಅಂದ್ರೆ ಏನಿದೆ 50 ಇಂಟು c ಅಂದ್ರೆ ಏನಿದೆ 0.4. ನೆಕ್ಸ್ಟ್ ಡೆಲ್ಟಾ ಟಿ ಅಂದ್ರೆ ಏನಿದೆ ಥೀಟಾ ಮೈನಸ್ 20 ಇದರಲ್ಲಿ ಥೀಟಾ ಕಂಡುಹಿಡಿಯಬೇಕು, ಇನ್ನಷ್ಟೇ ಮತ್ತೆ ಇಲ್ಲ. ಸೊ 10 1s 10 5s ಅಂತ ಮಾಡ್ಕೊಳ್ಳಿದ್ರು, 10 1s 10 5s ಕರೆಕ್ಟಾ? ನೆಕ್ಸ್ಟ್ 4.2 ಇಂಟು 80 ಮೈನಸ್ ಥೀಟಾ ಬರುತ್ತೆ. ಸಾಲ್ವ್ ಮಾಡಕ್ಕೆ ಬರುತ್ತಲ್ಲ ಇದನ್ನ, 4.2 ಇಂಟು 80 ಅಂದ್ರೆ ಏನಾಗುತ್ತೆ 8 2s 60, 1 is the carry, then 8 4s 32 33. ನೆಕ್ಸ್ಟ್ ನೋಡಿದ್ರೆ ಒಂದು 0 ಬರುತ್ತೆ, ಸೊ 0 ಬಂದ್ರು ಕೂಡ ಪಾಯಿಂಟ್ ಇಲ್ಲಿ ಕೊಟ್ಟು ಬಿಡ್ತೀವಿ. ಒಂದು ಪಾಯಿಂಟ್ ಇದೆಯಲ್ಲ ಅದಕ್ಕೆ ಪಾಯಿಂಟ್ ಕೊಡ್ತೀವಿ. ಮೈನಸ್ 4.2 ಥೀಟಾ ಇಂಟು ಮಾಡ್ತಿರಲ್ಲ ಮೈನಸ್ 4.2 ಥೀಟಾ ಬರುತ್ತೆ, ಇಸ್ ಈಕ್ವಲ್ ಟು 5 ಇಂಟು 0.4 ಅಂದ್ರೆ 5 4s 20, ಆಮೇಲೆ ಒಂದು ಪಾಯಿಂಟ್ ಇದರ ಹೋಗಿ 2 ಆಗುತ್ತೆ. ಓಕೆ, ಸೊ ಬ್ರಾಕೆಟ್ ಅಲ್ಲಿ ಏನಿದೆ ಥೀಟಾ ಮೈನಸ್ 20 ಅಂತ ಇದೆ, ಆಸ್ ಯೂಶುವಲ್ ಇರಲಿ ಅದು. ಇದನ್ನ ಬರ್ಕೊಳ್ಳಿ, ಏನೇನಾಗುತ್ತೆ ಹೇಳಿ ಈಗ 336 ಮೈನಸ್ 4.2 ಥೀಟಾ ದಟ್ ಈಸ್ ಈಕ್ವಲ್ ಟು 2 ಇಂಟು ಥೀಟಾ 2 ಥೀಟಾ. ನೆಕ್ಸ್ಟ್ 2 ಇಂಟು ಮೈನಸ್ 20 ಮೈನಸ್ 40. ಕರೆಕ್ಟಾ? ಈ ರೀತಿಯಾಗಿ ಆರೋ ಮಾರ್ಕ್ ಹಾಕಿದ್ರಾ, ಎಲ್ಲ ರೀತಿ ಬರೀತಾ ಇದ್ದೀರಾ ನೀವು. ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಈ ಮೈನಸ್ 4.2 ಥೀಟಾ ಇದೆ ಅದನ್ನ ಆ ಕಡೆ ಕಳಿಸಿ, ಆಮೇಲೆ ಮೈನಸ್ 40 ಈ ಕಡೆ ಕಳಿಸಿ. ಏನಾಗುತ್ತೆ ಇದು 336 ಪ್ಲಸ್ ಈ ಕಡೆ ಬಂದ್ರೆ 40 ದಟ್ ಈಸ್ ಈಕ್ವಲ್ ಟು 2 ಥೀಟಾ ಪ್ಲಸ್ 4.2 ಥೀಟಾ. ಮೈನಸ್ ಈ ಕಡೆ ಕಳಿಸಿದ್ರೆ 4.2 ಥೀಟಾ ಆಯ್ತು. ಸೊ 336 ಪ್ಲಸ್ 40 ಅಂದ್ರೆ 376 ಈಸ್ ಈಕ್ವಲ್ ಟು ಏನಾಗುತ್ತೆ ಇದು 2 ಥೀಟಾ ಪ್ಲಸ್ 4.2 ಥೀಟಾ ಅಂದ್ರೆ 6.2 ಥೀಟಾ ಆಯ್ತು. ನೆಕ್ಸ್ಟ್ ಮುಂದೆ ಹೋಗಿ ಏನ್ ಮಾಡ್ತೀರಾ, ಥೀಟಾ ಇಸ್ ಈಕ್ವಲ್ ಟು 376 ಡಿವೈಡೆಡ್ ಬೈ 6.2. ಇದನ್ನ ಮಾಡಕ್ ಬರುತ್ತಲ್ಲ ನಿಮ್ಗೆ, ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಹಾಕ್ಬಿಡಿ, ಕ್ಯಾಲ್ಕುಲೇಟರ್ ಇಸ್ ಅಲೌಡ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಥವಾ 62/10 ಬರ್ಕೊಂಡು ಏನ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಮಾಡಿ, ದೀಸ್ ಮೆನಿ ಡಿಗ್ರಿ ಸೆಲ್ಸಿಯಸ್, ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್. ಬಟ್ ಇಷ್ಟು ಕೇಳ್ಬೇಡಿ, ಮುಂದಿನ ಕ್ಯಾಲ್ಕುಲೇಷನ್ ಮುಂದೆ ಇದೆಯಲ್ಲ, ಮುಂದೆ ಯೂಸ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಏನ್ ಬಂದಿದೆ ಅಂತ ಹೇಳಿ ಅದನ್ನ ನೋಡ್ಕೊಂಡು ಮಾಡಿ. ಎಲ್ಲೆಲ್ಲಿ ಡಿಫಿಕಲ್ಟ್ ಬರುತ್ತೆ ರೀತಿಯಾಗಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಹಚ್ಬಿಡೋದಪ್ಪ ಅಷ್ಟೇ, ಮತ್ತೆ ಇದನ್ನ ಮಾಡ್ಕೊಂಡು ಕುತ್ಕೊಳ್ಳೋದು ನಮ್ ಕೆಲಸ ಅಲ್ಲ. ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಂಗ್ ಕೊಡ್ತಾರೆ ಅಂದ್ರೆ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಹೆಂಗ್ ಬಂದಿರ್ತಾರೆ ಅಂದ್ರೆ ಇದು 360 ಡಿವೈಡೆಡ್ ಬೈ 6 ಅಂತ ಬಂದ್ಬಿಡುತ್ತೆ. 360/6 ಅಂದ್ರೆ 6 1 6 6 then 0 60 ಅಂತ ಬಂದ್ಬಿಡುತ್ತೆ, ಮುಗಿದು. ಗೊತ್ತಾಗ್ತಿದೆಯಾ? ಸೊ ಫೈನಲ್ ಆಗಿ ಟೆಂಪರೇಚರ್ ಥೀಟಾ ಎಷ್ಟು ಬಂದಿದೆ 376 ಡಿವೈಡೆಡ್ ಬೈ 6.2 ಡಿಗ್ರಿ ಸೆಲ್ಸಿಯಸ್. ಗೊತ್ತಾಯ್ತಾ ಮೆಥಡ್ ಯಾವ ರೀತಿಯಾಗಿದೆ ಅಂತ ಹೇಳಿ? ಈಸಿ ಮೆಥಡ್ ಇದೆ, ಅಳಿಸ್ಬಿಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ಬರೀತೀನಿ, ಅಲ್ಲಿವರೆಗೂ ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಏನೇನಿದೆ ಅಂತ ಹೇಳಿ. ಓಕೆ, ನೋಟ್ ಮಾಡ್ಕೊಂಡಿದ್ರ ಅಂತ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಬರೀತೀನಿ ನಾನು. ನೆಕ್ಸ್ಟ್ ಪ್ರಾಬ್ಲಮ್ ಬರೆದಾದ್ಮೇಲೆ ನೋಡೋಣ ಏನಾಗುತ್ತೆ. ಓಕೆ, ಬರ್ಕೊಳ್ಳಿ ಕ್ವಶನ್. ಎ ಸಾಲಿಡ್ otherwise let me take 20 gram of solid at 70 degrees Celsius is mixed with water with let me take 50 gram of water
50 ಗ್ರಾಮ್ ಆಫ್ ವಾಟರ್ at 10 degree Celsius. ನೋಡಿ ಅಬ್ಸರ್ವ್ ಮಾಡಿ 20 gram of solid at 70 degree Celsius is mixed with 50 gram of water at 10 degree Celsius. If final temperature of this mixture becomes 5 degree Celsius, find specific heat capacity. SH ಅಂದ್ರೆ ಗೊತ್ತಾಗುತ್ತಲ್ಲ, specific heat capacity of solid ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ CW is equal to 4.2 joule per gram per degree Celsius. ಈ ರೀತಿ ಕೊಟ್ಟಿದ್ದಾರೆ. ಟ್ರೈ ಮಾಡಿ, ನೀವು ಟ್ರೈ ಮಾಡಬೇಕು ಮೊದಲು ಮಕ್ಕಳೇ. ನೀವು ಟ್ರೈ ಮಾಡಿದಾಗ ಆನ್ಸರ್ ಏನು ಬರುತ್ತೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನಂತೂ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳಿ ನೀವು ನೋಡ್ಕೋಬೇಕು. ಓಕೆ ಫೈನ್. ಇದು 5 ಡಿಗ್ರಿ ಸೆಲ್ಸಿಯಸ್ ಅಲ್ಲ, 15 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. 15 ಡಿಗ್ರಿ ಸೆಲ್ಸಿಯಸ್ 5 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಮತ್ತೆ ರಾಂಗ್ ಆಗುತ್ತೆ. 15 ಡಿಗ್ರಿ ಸೆಲ್ಸಿಯಸ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡ್ಕೊಳ್ಳಿ ನೀವು. ಓಕೆ ಫೈನ್. ಅಳಿಸ್ತೀನಿ, ಇದನ್ನೆಲ್ಲ ಅಳಿಸ್ಬಿಟ್ಟು ನಾನು ಸಾಲ್ವ್ ಮಾಡಕ್ ಶುರು ಮಾಡ್ತೀನಿ. ಏನಿಲ್ಲ, ಇದರಲ್ಲೂ ಏನು ಈ ರೀತಿಯ ಮೆಥಡ್ ಆಫ್ ಮಿಕ್ಸರ್ ಬಂದ್ರೆ ಸೇಮ್. ಏನ್ ಮಾಡ್ತಾರೆ, ಈ ಕಡೆ ಹಾಟ್ ಬಾಡಿ ಅಂತ ಬರ್ಕೊಳ್ತೀರಾ, ಈ ಕಡೆ ಏನ್ ಬರೀತಾರೆ, ಇಲ್ಲಿ ಹಾಟ್ ಬಾಡಿ ಅಂತ ಬರ್ಕೊಂಡು ಅದ್ರ ಕೆಳಗಡೆ ಏನೇನ್ ಬರೀತೀರಾ, MCT ಆಸ್ ಯೂಶುವಲ್ ಇದ್ದೇ ಇರೋದು MCT. ನೆಕ್ಸ್ಟ್ ಈ ಕಡೆ ಏನ್ ಬರೀತೀರಾ, ಕೋಲ್ಡ್ ಬಾಡಿ ಅಂತ ಬರ್ಕೊಂಡು ಬೇಕಾದ್ರೆ ಲೈನ್ ಹಾಕೊಳ್ಳಿ, ನಡುವೆ ಹಾಕೊಳ್ಳಿಲ್ಲ ಅಂದ್ರೆ ನಡೆಯುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. MCT M equal to C equal to T equal to. ನೋಡಿ 70 ಡಿಗ್ರಿ ಸೆಲ್ಸಿಯಸ್ ಇದೆ ಹಾಟ್ ಬಾಡಿ, 10 ಡಿಗ್ರಿ ಸೆಲ್ಸಿಯಸ್ ಇದೆ ಕೋಲ್ಡ್ ಬಾಡಿ. ಆಫ್ ಕೋರ್ಸ್ ಹಾಟ್ ಬಾಡಿ ಯಾವ್ದಾಯ್ತು, 20 ಗ್ರಾಮ್ ಆಫ್ ಸಾಲಿಡ್, ಅಂದ್ರೆ 20 ಗ್ರಾಮ್ M20 ಗ್ರಾಮ್ ಇದೆ. ಸಾಲಿಡ್ at 70 ಡಿಗ್ರಿ ಸೆಲ್ಸಿಯಸ್. ಅದನ್ನೇ ಈಗ ಸಿ ಗೊತ್ತಿದೆಯಾ ಸಾಲಿಡ್ ಇಲ್ಲ, ಅದನ್ನೇ ಕೇಳಿದಾರೆ ಅವರು. ಏನ್ ಕೇಳಿದಾರೆ, ಫೈಂಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಸಾಲಿಡ್. ಈ ಸಿ ನೇ ಕಂಡುಹಿಡಿಬೇಕು, ಈ ವ್ಯಾಲ್ಯೂ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿಬೇಕು ಅಂತ ನೋಡೋಣ. ನೆಕ್ಸ್ಟ್ ಕೋಲ್ಡ್ ಬಾಡಿ ಇದೆಯಲ್ಲ, ಕೋಲ್ಡ್ ಬಾಡಿ ಏನಿದೆ, is mixed with 50 gram of water at 10 degree Celsius. ಅಂದ್ರೆ ಮಾಸ್ is 50 gram. ನೆಕ್ಸ್ಟ್ ಸಿ ಎಷ್ಟಿದೆ, ವಾಟರ್ 4.2 ಅಂತ ಇದೆ. ನೆಕ್ಸ್ಟ್ ಟಿ ಎಷ್ಟಿದೆ, ಟಿ is 10 degree Celsius. ಓಕೆ, ಏನ್ ಹೇಳಿದಾರೆ ಅದು ನೋಡಿ. if final temperature of this mixture become 15 degree Celsius ಅಂದ್ರೆ ಇದು ಇಲ್ಲಿಗೆ ಬಂದು ಎಷ್ಟು ಆಗ್ತಾ ಇದೆ, ಇದು 15 degree Celsius ಆಗಿದೆ. ಆದ್ರೆ ಈ ಕಡೆ ಏನಾಗಿದೆ, ಡಿಕ್ರೀಸ್ ಆಗಿದೆ, ಡಿ ಆಗಿದೆ. ಆಮೇಲೆ ಈ ಕಡೆ ಏನಾಗಿದೆ, ಇನ್ಕ್ರೀಸ್, ಐ ಆಗಿದೆ, ಇನ್ಕ್ರೀಸ್. ಗೊತ್ತಾಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಅದೇ ರೀತಿ ಬಂದ್ರೆ ಡೆಲ್ಟಾ ಟಿ ಕಂಡುಹಿಡ್ಕೊಂತಿದ್ದಾರೆ. ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಹೆಚ್ಚಿಗೆ ಇತ್ತು ಕಡಿಮೆ ಆಗಿದೆ ಅಂದ್ರೆ ಏನ್ ಮಾಡ್ತಾರೆ, 70 minus 15 ಅಂದ್ರೆ ಎಷ್ಟು ಬರುತ್ತೆ, 55 ಅಲ್ಲ, 55. ಸೊ ಡೆಲ್ಟಾ ಟಿ ಈಸ್ ಈಕ್ವಲ್ ಟು 55 ಡಿಗ್ರಿ ಸೆಲ್ಸಿಯಸ್. ಎಷ್ಟು ಬಂತು, ನಿಜಾನಾ? ನೆಕ್ಸ್ಟ್ ಈ ಕಡೆ ಬನ್ನಿ, ಈ ಕಡೆ ಡೆಲ್ಟಾ ಟಿ ಎಷ್ಟಾಗುತ್ತೆ ನೋಡಿ. ಈ ಕಡೆ ಡೆಲ್ಟಾ ಟಿ ಏನಾಗುತ್ತೆ, ಕಡಿಮೆ ಇತ್ತು ಹೆಚ್ಚಾಗಿದೆ ಅಂದ್ರೆ ಏನಾಗುತ್ತೆ, ಈಗ 15 minus 10 ಅಂದ್ರೆ 5 ಡಿಗ್ರಿ ಸೆಲ್ಸಿಯಸ್. ಸೊ ಡೆಲ್ಟಾ ಟಿ ಈಸ್ ಈಕ್ವಲ್ ಟು 5 ಡಿಗ್ರಿ ಸೆಲ್ಸಿಯಸ್. ಮುಗಿದೋಯ್ತು. ಇನ್ನು ಆಸ್ ಯೂಶುವಲ್ ಮೆಥಡ್ ಏನಿದೆ ಅದನ್ನು ಫಾಲೋ ಮಾಡಿ. ಮೆಥಡ್ ಏನಿದೆ ಫಾಲೋ ಮಾಡ್ತೀರಾ, ಬೈ POC, ಬೈ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ. ಏನದು, ಹೀಟ್ ಲಾಸ್ಟ್ ಈಸ್ ಈಕ್ವಲ್ ಟು ಹೀಟ್ ಗೇನ್. ಅದೇ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಹೀಟ್ ಲಾಸ್ಟ್ ಏನೇನಾಗುತ್ತೆ, MC ಡೆಲ್ಟಾ ಟಿ. ಈ ಕಡೆ ಏನಾಗುತ್ತೆ, MC ಡೆಲ್ಟಾ ಟಿ. ಎಲ್ಲ ಫಾಲೋ ಮಾಡಿ. ಏನೇನಿರೋದು, 20 ಇಂಟು ಸಿ ಗೊತ್ತಿಲ್ಲ ನಮಗೆ, ಸಿ ನೇ ಕಂಡುಹಿಡಿಬೇಕು, ಇಂಟು ಡೆಲ್ಟಾ ಟಿ ಅಂದ್ರೆ ಎಷ್ಟಿದೆ, 55 ಇದೆ. ಇರ್ಲಿ, ಅದು ಈಸ್ ಈಕ್ವಲ್ ಟು ಈ ಕಡೆ ಏನಿದೆ 50 ಇಂಟು ಸಿ ಅಂದ್ರೆ ಏನಿದೆ 4.2 ಇಂಟು ಡೆಲ್ಟಾ ಟಿ ಅಂದ್ರೆ ಏನಿದೆ 5. ಮುಗಿದೋಯ್ತು. ಸಿ ಒಂದೇ ಬೇಕಲ್ಲ, ಇನ್ನ ಕಂಡುಹಿಡಿದು ಬಿಡ್ತೀರಾ. ಸೊ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಏನೇನು ಹೇಳಿ, 50 ಇಂಟು 4.2 ಇಂಟು 5 ಡಿವೈಡೆಡ್ ಬೈ 20 ಇಂಟು 55. ಮಾಡ್ಬಿಟ್ಟಿದ್ದಾನೆ. ಇದು ಮಾಡಕ್ ಬರುತ್ತಲ್ಲ ನಿಮಗೆ, ಮಾಡಿದ್ರೆ ಮಾಡಂಗಿಲ್ಲ. ಓಕೆ, 0 ಕ್ಯಾನ್ಸಲ್ ಆಗುತ್ತೆ. 0 ಕ್ಯಾನ್ಸಲ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿ, 5 1s 5 11s ಆ ರೀತಿಯಾಗಿ ಮಾಡಿ. ಮಾಡಾದ್ಮೇಲೆ ಮತ್ತೆ ಏನ್ ಮಾಡ್ತೀರಾ, 2 1s 2 2s 2.1s. ಸೊ ಕೆಳಗಡೆ 11 ಉಳಿತು, ಅಲ್ಲಿ ಮೇಲ್ಗಡೆ ಒಂದು ಏನೋ ಉಳಿದಿದೆ. ಸೊ ಏನಾಗುತ್ತೆ, ಇದು 5 ಇಂಟು 2.1 ಡಿವೈಡೆಡ್ ಬೈ 11 ಮಾಡ್ತೀರಾ. 5 ಇಂಟು 2.1 ಅಂದ್ರೆ 5 1s 5 5 2s 10 10.5 divided by 11. ಸೊ ಆಲ್ಮೋಸ್ಟ್ 10.5 ಅಂದ್ರೆ 11 ಇದ್ದಂಗೆ. ಸೊ ಆನ್ಸರ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತಿದ್ದು ಬೇಕಾದ್ರೆ ಮಾಡಿ ನೋಡಿ, 0.9 ಕರೆಕ್ಟ್ ಆಗಿ ಗೊತ್ತಾಯ್ತಾ. ಏನು 0.9 ಏನಿದು, ಸಿ ಇಸ್ ಈಕ್ವಲ್ ಟು kg ನ ಅಲ್ಲ, ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್. ಸೊ ಸಿ ವ್ಯಾಲ್ಯೂ ಇಸ್ 0.9 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ. ಅಪ್ರಾಕ್ಸಿಮೇಟ್ಲಿ ಬರ್ದಿದ್ದೀನಿ. ಮಾಡಿದ್ರೆ 10.5 divided by 11 0.9 ಬರುತ್ತೆ ಅಂದಾಜು. ಕ್ಯಾಲ್ಕುಲೇಟರ್ ಹಾಕಿ ನೋಡಿ, ಇಷ್ಟೇ ಬರುತ್ತೆ, 0.99 ಏನೋ ಬರ್ಬೋದು.
ಅದು 0.9495 ಏನು ಬರುತ್ತೆ ಆ ವ್ಯಾಲ್ಯೂ. ಗೊತ್ತಾಯ್ತಾ ಮುದ್ದು ಮಕ್ಕಳ ಏನಿದೆ ಅಂತ ಹೇಳಿ? ನೋಡ್ಕೊಳ್ಳಿ ಯಾವ ರೀತಿಯ ಕ್ವಶನ್ ಕೊಟ್ಟಿದ್ದೀನಿ ಅಂತ ಹೇಳಿ. ಅಳಿಸ್ತಾ ಇದೀನಿ ಇದನ್ನ. ಗೊತ್ತಾಯ್ತಾ ಆನ್ಸರ್? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನ 3 ಕ್ವಶನ್ ಅತಿ ಸಿಂಪಲ್ ಆಗಿರೋದು ಮಾಡಿದ್ರೆ ನೆಕ್ಸ್ಟ್ ಮತ್ತೆ ಮತ್ತೆ ಬರ್ತಾ ಬರ್ತಾ ಇನ್ನೊಂದು ಸ್ವಲ್ಪ ಕ್ವಶನ್ ಅನ್ನ ಮಾಡ್ತಾ ಹೋಗೋಣ. ಅಳಿಸ್ಲಾ? ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನಿದೆ ಅಂತ ಹೇಳಿ? ನೆಕ್ಸ್ಟ್ ಏನಿದೆ ನೋಡಕ್ ಶುರು ಮಾಡೋಣ. ಓಕೆ ಫೈನ್. ನೋಡಿ ಈ ರೀತಿಯಾಗಿ ಯಾವ ಬೇಕಾದ ರೀತಿಯಾದ ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು. ಏನ್ ಬೇಕಾದ್ರೂ ಕೇಳಬಹುದು. ನಾವು ಮಾಸ್ ಕೇಳಬಹುದು, ಸಿ ಕೇಳಬಹುದು, ಟಿ ಕೇಳಬಹುದು, ಡೆಲ್ಟಾ ಟಿ ಕೇಳಬಹುದು, ಪ್ಲಾಸ್ಟಿಕ್ ಥೀಟಾ ಕೇಳಬಹುದು. ಏನ್ ಬೇಕಾದ್ರೂ ಕೇಳಿದ್ರು ಕೂಡ ನಿಮಗೆ ಮಾಡಕ್ಕೆ ಬರಬೇಕು. ಓಕೆ ನೋಡಿ ನೆಕ್ಸ್ಟ್ ಕ್ವಶನ್. ಟೆಂಪರೇಚರ್ ಆಫ್ 20 gram of water increases by 15 degrees Celsius. Increases by ಅದರ ಮೀನಿಂಗ್ ಏನು? ಆಫ್ ಕೋರ್ಸ್ ಈ 20 gram of water ಏನಿರಬೇಕು? ಕೋಲ್ಡ್ ಇರಬೇಕು. Are you getting my point? Temperature of 20 gram of water increases by 15 degrees Celsius ಅಂದ್ರೆ ಈ 20 gram ಇದೆಯಲ್ಲ ಇದು ಏನಿದಿರಬೇಕು? ಕೋಲ್ಡ್ ಇದ್ದಿರಬೇಕು. ಇದು it must be cold. Okay, so temperature of 20 gram of water increases by 15 degrees Celsius when mixed with let me take 10 gram of water at 20 degrees Celsius, or let me take 50 degrees Celsius. Okay, fine. Initial temperature of cold water. CW equal to ಕೊಟ್ಟಿದ್ದಾರೆ. CW equal to 4.2 joule per gram per degree Celsius. ಈ ರೀತಿಯ ಕ್ವಶನ್ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಆಗಿದೆ ಅಂತ ಅಬ್ಸರ್ವ್ ಮಾಡಿ. ನೀವು ಆನ್ಸರ್ ಅನ್ನ ಮಾಡಬೇಕು. ಇದನ್ನ ನಾನು ಯಾವ ರೀತಿಯಾಗಿ ಮಾಡಬೇಕಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಟ್ರೈ ಮಾಡಿ. ಪಾಸ್ ದ ವಿಡಿಯೋ ಅಂಡ್ ಸಾಲ್ವ್ ದಿಸ್ ಕ್ವಶನ್. ಏನಿಲ್ಲ ಮತ್ತೆ ಏನ್ ಮಾಡಂಗಿಲ್ಲ. ಈ ಕಡೆ ಏನ್ ಬರ್ಕೋಬೇಕು? ಹಾಟ್ ಬಾಡಿ. ಈ ಕಡೆ ಏನ್ ಬರ್ಕೋತೀರಾ? ಹಾಟ್ ಬಾಡಿ. ಆಮೇಲೆ ಈ ಹಾಟ್ ಬಾಡಿ ಆದ ತಕ್ಷಣ ಈ ಕಡೆ ಏನ್ ಬರ್ಕೋತೀರಾ? ಕೋಲ್ಡ್ ಬಾಡಿ. ಆಸ್ ಸಿಂಪಲ್ ಆಸ್ ದಟ್. ಮತ್ತೇನಿಲ್ಲ. ಮಿಕ್ಸ್ಚರ್ ಯಾವಾಗ ಬರುತ್ತೆ ಹಿಂಗೆ ಬರ್ಕೋಬೇಕು. ಹಾಟ್ ಬಾಡಿ ಕಡೆ ಏನ್ ಬರೀತೀರಾ? MCT. M equal to C equal to T. ಆಮೇಲೆ ಕೋಲ್ಡ್ ಬಾಡಿ ಕಡೆ MCT. ಎಲ್ಲಾನು ಮೂರು ಬರೆದ್ರೆ ಇತ್ತೆ ಬರುತ್ತೆ ತಕ್ಷಣ. ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲಿ ಗೊತ್ತು ಮಾಡ್ಕೋಬೇಕು ನೀವು ಹಾಟ್ ಬಾಡಿ ಯಾವುದು ಕೋಲ್ಡ್ ಬಾಡಿ ಯಾವುದು ಅಂತ ಹೇಳಿ. ನೋಡಿ ಟೆಂಪರೇಚರ್ ಆಫ್ 20 gram of water is increased by 15 degrees Celsius ಅಂದ್ರೆ ಮೀನಿಂಗ್ ಏನು? ಇದು ಕೋಲ್ಡ್ ಬಾಡಿ ಇದ್ದಿರಬೇಕು. ಇನ್ಕ್ರೀಸ್ ಆಗ್ತದೆ ಅದಕ್ಕೆ. ಅಂದ್ರೆ 20 gram ಯಾವ ಕಡೆ ಬರೀತೀರಾ? ಈ ಕಡೆ ಕೋಲ್ಡ್ ಕಡೆ ಬರೀತೀರಾ. ಸರ್ ಹಾಟ್ ಕಡೆ ಯಾಕೆ ಬರೀತಲ್ಲ? ಅದು ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ ಅಂದ್ರೆ ಕೋಲ್ಡ್ ಇರಬೇಕು. ನಿಜನಾ? ಆಮೇಲೆ ಅದು ವಾಟರ್ ಇದೆ. ಅದ್ರ ಸಲುವಾಗಿ C ಏನಾಗುತ್ತೆ? 4.2 ನೇ ಆಗುತ್ತೆ. ಆಮೇಲೆ ಇದರ ಟೆಂಪರೇಚರ್ ಕೇಳ್ತಿದ್ದಾರೆ. ಲಾಸ್ಟ್ ನೋಡಿ ಫೈನ್ ಇನಿಷಿಯಲ್ ಟೆಂಪರೇಚರ್ ಆಫ್ ಕೋಲ್ಡ್ ವಾಟರ್ ಇರುತ್ತೆ ಕೇಳ್ತಿದ್ದಾರೆ. ಇದನ್ನ ಏನು ಅನ್ಕೊಂಡ್ಬಿಡೋಣ? x ಅನ್ಕೊಂಡ್ಬಿಡೋಣ. ಇದನ್ನ ಅನ್ಕೊಂಡ್ಬಿಡೋಣ? x ಅನ್ಕೊಂಡ್ಬಿಡೋಣ. ನೆಕ್ಸ್ಟ್ ನೋಡಿ increases by 15 degrees Celsius ಅಂದಿದ್ದಾರೆ. ಅಂದ್ರೆ ಇದರ ಟೆಂಪರೇಚರ್ x ಇದ್ರೆ ಕೊನೆಗೆ ಬಂದು ಏನಾಗ್ತದೆ? ಇದು x + 15 ಆಗ್ತದೆ. ಇನ್ಕ್ರೀಸ್ ಆಗುತ್ತಲ್ಲ ಇಲ್ಲಿ ಕೋಲ್ಡ್ ಬಾಡಿ ಇದು ಇನ್ಕ್ರೀಸ್ ಆಗಿ x + 15 ಆಗ್ತದೆ. Are you getting my point? Very simple. ನೋಡಿ ಅಲ್ಲಿ ಏನಿದೆ ಅಂತ ಹೇಳಿ 2-3 ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಟೆಂಪರೇಚರ್ ಆಫ್ ವಾಟರ್ increases by 15 degrees Celsius ಅಂದ್ರೆ it must be cold body. ಇನ್ಕ್ರೀಸ್ ಆಗಿ x + 15 ಆಗಿದೆ. x ಇದೆ x + 15 ಆಗಿದೆ. x ಅನ್ನ ಕಂಡುಹಿಡಿಯಬೇಕು. ಈಗ t = x ಅಂತ ಅನ್ಕೊಂಡಿದ್ದೀನಿ ಸುಮ್ಮನೆ. ಈಗ x ಅನ್ನ ನಾವು ಕಂಡುಹಿಡಿಯಬೇಕು. ಇದನ್ನೇ ವ್ಯಾಲ್ಯೂ. ನೆಕ್ಸ್ಟ್ it when mixed with 10 gram of water. ಈ ಕಡೆ 10 gram of water ಇದೆಯಾ? ನೆಕ್ಸ್ಟ್ C ಅಂದ್ರೆ ಏನಾಗುತ್ತೆ? ಆಫ್ ಕೋರ್ಸ್ C ಅಂದ್ರೆ ಇದು ವಾಟರ್ ಇದೆ ಅದಕ್ಕೆ 4.2. ನೆಕ್ಸ್ಟ್ ಟೆಂಪರೇಚರ್ ಎಷ್ಟಿತ್ತು? 50 degrees Celsius ಇತ್ತು. 50 degrees Celsius ಇದ್ದು ಡಿಕ್ರೀಸ್ ಆಗಿ ಏನಾಗಿದೆ? ಇದು x + 15 ಆಗಿದೆ. ಇದು ಇನ್ಕ್ರೀಸ್ ಆಗಿದೆ ಅಂದ್ರೆ ಡಿಕ್ರೀಸ್ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಈ ಕಡೆ ಬನ್ನಿ. ಈ ಕಡೆ ಬಂದು ಈ ಕಡೆ ಕೋಲ್ಡ್ ಬಾಡಿ ಕಡೆ ಡೆಲ್ಟಾ ಟಿ ಕಂಡುಹಿಡಿಯಿರಿ. ಡೆಲ್ಟಾ ಟಿ = ಏನಾಗುತ್ತೆ? ಇದು x ಇದ್ದು x + 15 15 ಡಿಗ್ರಿ ಇನ್ಕ್ರೀಸ್ ಆಗಿದೆ. ಡೈರೆಕ್ಟ್ ಆಗಿ 15 ಬರೀಬಹುದು ಅಥವಾ ಇನ್ಕ್ರೀಸ್ ಆಗಿದೆ ಅಂದ್ರೆ x + 15 - x x + 15 - x x ಕ್ಯಾನ್ಸಲ್ ಆಗಿ ಡೆಲ್ಟಾ ಟಿ = 15 ಡಿಗ್ರಿ ಸೆಲ್ಸಿಯಸ್ ಅಂತ ಬಂತು. ಇದು ಕೂಡ ಕರೆಕ್ಟೇ. ಡೈರೆಕ್ಟ್ ಆಗಿ ಮಾಡಿದ್ರು ಡೈರೆಕ್ಟ್ ಆಗಿ 15 ಡಿಗ್ರಿ ಸೆಲ್ಸಿಯಸ್ ಅಂತ ಬರೆದ್ರು ಇದು ಇಲ್ಲದೇನೂ ನಡೆಯುತ್ತೆ. ಬಟ್ ಸುಮ್ಮನೆ ಸ್ಟೆಪ್ ಗೊತ್ತಾಗಲಿ ಅಂತ ಬರ್ದಿದ್ದೀನಿ. ಇಲ್ಲಿ ಡೆಲ್ಟಾ ಟಿ ಏನಾಗುತ್ತೆ ಅಂತ ನೋಡಿ. ದಿಸ್ ಡೆಲ್ಟಾ ಟಿ ಇಲ್ಲಿ ಏನಾಗಿದೆ? ಡಿಕ್ರೀಸ್ ಆಗಿದೆ ತಾನೇ. Are you getting my point? ಡಿಕ್ರೀಸ್ ಆಗಿದೆ. ಅದು 50 ಡಿಗ್ರಿ ಸೆಲ್ಸಿಯಸ್ ಇಂದ ಇಲ್ಲಿಗೆ ಬಂದಿದೆ. ಡಿಕ್ರೀಸ್ ಆಗಿದೆ. ಅದಕ್ಕೆ ಏನ್ ಮಾಡ್ತೀನಿ? ಹೆಚ್ಚಿಗೆ ಟೆಂಪರೇಚರ್ 50 ಮೈನಸ್ ಏನ್ ಮಾಡ್ತೀನಿ? ಇದರಲ್ಲಿ x + 15 ಇದೆ. ಇದನ್ನ ಟೋಟಲ್ ಟರ್ಮ್ ಅನ್ನು ಮೈನಸ್ ಮಾಡ್ತೀನಿ. ಮೈನಸ್ ಮಾಡಿದಾಗ ಏನಾಗುತ್ತೆ? 50 - x - 15 ಆಗುತ್ತೆ. 50 - 15 ಅಂದ್ರೆ 35 - x. ಸೊ ಡೆಲ್ಟಾ ಟಿ = ಏನು ಬಂದಿಲ್ಲಿ? 35 - x ಬಂತು. ಮುಗಿದೋಯ್ತು. ಇನ್ನು x ವ್ಯಾಲ್ಯೂ ಕಂಡುಹಿಡಿಯಬೇಕು. ಬೈ POC ಬರೀತಿರಲ್ಲ. ಏನ್ ಬರೀತಾರೆ ಇನ್ನ? ಬೈ POC ಬೈ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ. ಹೀಟ್
heat loss is equal to heat gain. Okay, so heat loss is equal to heat gain. Heat loss formula ಏನು? mc delta t. Heat gain equal to mc delta t. ಮುದ್ದ ಮಕ್ಕಳೇ ಗೊತ್ತಾಗಿದೆಯಲ್ಲ ಯಾವ ರೀತಿ ಏನು ಮಾಡಿದ್ದೀನಿ ಅಂತ ಹೇಳಿ. ಮೊದಲು ಟೆಂಪರೇಚರ್ 50 ಇತ್ತು, ಈಗ ಏನಾಗಿದೆ? ಕಡಿಮೆ ಆಗಿದೆ ಅಂದ್ರೆ 50 ರಲ್ಲಿ ಏನು ಮಾಡಿದ್ದೀನಿ? x + 50 ಅನ್ನು ಮೈನಸ್ ಮಾಡಿ ಈ ರೀತಿ ಬರೆದಿದ್ದೀನಿ. ಓಕೆ, ಸೊ m ಏನಿದೆ ಹಾಟ್ ಬಾಡಿ 10 ಗ್ರಾಂ, 10 into c ಏನಿದೆ 4.2 into delta t ಏನಿದೆ 35 minus x, 35 minus x is equal to, ಆಮೇಲೆ ಈ ಕಡೆ m ಏನಿದೆ 20 ಗ್ರಾಂ into c ಏನಿದೆ 4.2 into delta t ಎಷ್ಟಿದೆ 15 ಮುಗಿದೋಯ್ತು. ಏನ್ ಮಾಡ್ತಾರೆ ಈಗ? 4.2 get cancelled. next 10 ones are 10 twos are ಮಾಡ್ಕೊಂಬಿಡಿ. ಇಲ್ಲಿ ಮಾಡಿದ ತಕ್ಷಣ ಇಲ್ಲಿ ಉಳಿಯೋದೇನೋ ಲಾಸ್ಟ್ಗೆ 35 minus x ಅಷ್ಟೇ ಉಳಿದಿದೆ. ಇಲ್ಲಿ 35 minus x ಮತ್ತೇನು ಉಳಿದೇ ಇಲ್ಲ. ಇಲ್ಲಿ is equal to ಇಲ್ಲಿ 2 ಒಂದು ಉಳಿದಿದೆ, 2 into 15 ಇದೆ. ಸೊ ಮುಂದೆ ಏನಾಗುತ್ತೆ? 35 minus x is equal to 30. x ಅನ್ನ ಈ ಕಡೆ ಕಳಿಸಿ, ಮೈನಸ್ ಇದೆ ಪ್ಲಸ್ ಆಗುತ್ತೆ. ಸೊ ಇದೇನಾಗುತ್ತೆ? x is equal to ಬೇಕಾದ್ರೆ ಈ ಕಡೆ ಮಾಡ್ಕೊಂಬಿಡಿ, 35 minus 30 is equal to x. ಸೊ ಏನು ಬಂತು? 5 is equal to x. ಸೊ x is equal to 5 ಏನಿದು? ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಇನಿಷಿಯಲ್ ಟೆಂಪರೇಚರ್ ಎಷ್ಟಿದೆ? x ಇತ್ತಲ್ಲ 5 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇಂಟ್ರೆಸ್ಟಿಂಗ್ ಇದೆಯಾ? These are very interesting problems. ಭಾರಿ ಚೆನ್ನಾಗಿದೆ ಇದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್. ನೀವು ಮಾಡ್ತಾ ಹೋದಂಗೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಗ್ರೇಟ್ ಆಗಕ್ಕೆ ಶುರು ಆಗುತ್ತೆ. ಓಕೆ, ಟೈಮ್ ನಾವು 40 ನಿಮಿಷ 50 ನಿಮಿಷ ವಿಡಿಯೋ ಎಲ್ಲ ಮಾಡ್ತಾ ಇದ್ವಿ, ಬಟ್ ಕಡಿಮೆ ಟೈಮ್ ಅಲ್ಲಿ ವಿಡಿಯೋ ಮಾಡಿದಂಗೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ. ಕೇಳ್ಬಿಡ್ತೇವೆ ಟೈಮ್ ಎಷ್ಟಾಗಿದೆ ಈಗ? 31 ಮಿನಿಟ್ಸ್. ಸೊ 31 ಮಿನಿಟ್ಸ್ ನೀವು ವಿಡಿಯೋ ನೋಡ್ತೀರಾ ಇಷ್ಟರವರೆಗೂ? ನೀವು ನೋಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ ಇದ್ರ ಮೇಲೆ. ಈಗಿನೂ ಬೇಸಿಕ್ ಸ್ಟಾರ್ಟ್ ಮಾಡಿರೋದು. ಈ ಬೇಸಿಕ್ ಪ್ರಾಬ್ಲಮ್ಗಳನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬಂದಂಗೆ ಏನ್ ಮಾಡೋಣ? ಇನ್ನೂ ಹೆಚ್ಚಿಗೆ ತಿಳಿತಾ ಹೋಗೋಣ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಕೀಪ್ ಆನ್ ಫಾಲೋಯಿಂಗ್. ಅಭ್ಯಾಸ ಮಾಡಿ. ಆಲ್ ದ ವೆರಿ ಬೆಸ್ಟ್.